ಬೆಂಗಳೂರಿನ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ತನಿಖೆ ವೇಳೆ ದರೋಡೆಕೋರರ ಟಾರ್ಗೆಟ್ ಪ್ಲಾನ್ ಏನು ಅನ್ನೋದು ರಿವೀಲ್ ಆಗಿದೆ. ಅಷ್ಟಕ್ಕೂ ಏನಿದು ರಾಬರಿ ಕೇಸ್ನಲ್ಲಿ ಸಿಕ್ಕಿರೋ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಅಂತೀರಾ? ನೀವೇ ನೋಡಿ. ಬೆಂಗಳೂರಿನಲ್ಲಿ ನಡೆದ ಕೋಟಿ ರಾಬರಿ ಕೇಸ್. ಸಿದ್ದಾಪುರ ರಾಬರಿ ಪ್ರಕರಣದಲ್ಲಿ ರೋಚಕ ಟ್ವಿಸ್ಟ್. ಟಾರ್ಗೆಟ್ ಇದ್ದಿದ್ದು 2 ಕೋಟಿ, ಆದ್ರೆ ದೋಚಿದ್ದು 7.11 ಕೋಟಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಕಾಮಿಡಿ ರಾಬರ್ಸ್ ರೋಚಕ ಕಹಾನಿ. ಬೆಂಗಳೂರಿನ ಸಿದ್ದಾಪುರದಲ್ಲಿ ನಡೆದಿದ್ದ ಎಟಿಎಂ ವಾಹನದ ರಾಬರಿ ಕಹಾನಿಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಎಟಿಎಂ ವಾಹನ ರಾಬರಿಗೆ ಬಂದಿದ್ದ ಕಿರಾತಕರ ಪ್ಲಾನ್ ಇದ್ದಿದ್ದೇ ಬೇರೆ, ಆದ್ರೆ ಅಲ್ಲಾಗಿದ್ದೇ ಬೇರೆ ಅನ್ನೋದು ಇದೀಗ ತನಿಖೆಯ ವೇಳೆ ಬಟಾಬಯಲಾಗಿದೆ. ಸಿಎಂಎಸ್ ವಾಹನದ ಮಾಜಿ ಉದ್ಯೋಗಿ ಸೇವಿಯರ್ ಮಾತನ್ನ ಕೇಳಿ 2 ಕೋಟಿ ರೂಪಾಯಿಯನ್ನ ಟಾರ್ಗೆಟ್ ಇಟ್ಕೊಂಡು ಫೀಲ್ಡ್ಗೆ ಇಳಿದ ಇಡೀ ಟೀಮ್ ಕೊನೆಗೆ 7 ಕೋಟಿ ಕದ್ದು ತಗಲಾಕೊಂಡಿದ್ದಾಗಿದೆ. ಹೌದು, ಸಿಎಂಎಸ್ ಮಾಜಿ ಉದ್ಯೋಗಿ ಸೇವಿಯರ್ ದರೋಡೆ ಪ್ಲಾನ್ ಮಾಸ್ಟರ್ ಮೈಂಡ್. ಈತ ಕೆಲಸ ಮಾಡುವ ಟೈಮ್ನಲ್ಲಿ ಎಟಿಎಂ ವಾಹನದಲ್ಲಿದ್ದ ಹಣ ಸಾಗಿಸೋ ಕೆಲ ರೂಲ್ಸ್ಗಳ ಬಗ್ಗೆ ತಿಳಿದಿದ್ದ. ಇದೇ ಅನುಭವ ಇಟ್ಕೊಂಡು ರಾಬರಿ ಟೀಮ್ಗೆ ರೆಡಿ ಮಾಡಿ ನಮ್ಮ ಮೇಲೆ ಕೇಸ್ ಕೂಡ ಆಗಲ್ಲ ಅಂತ ಅವರನ್ನ ನಂಬಿಸಿದ್ದ. ಆದ್ರೆ ಆ ಪ್ಲಾನ್ ತಿರುಗು ಬಾಣವಾಗಿದ್ದೇಗೆ ಅನ್ನೋದನ್ನ ಬೆಚ್ಚಿಡ್ತೀವಿ ನೋಡಿ. ಕೋಡ್ ಆಫ್ ಕಂಡಕ್ಟ್ ರೂಲ್ಸ್ ಬಗ್ಗೆ ತಿಳಿದಿದ್ದ ಆರೋಪಿ ಸೇವಿಯರ್ ಎಟಿಎಂ ವಾಹನದಲ್ಲಿದ್ದ 5 ಕೋಟಿ ರೂಪಾಯಿ ಮೇಲೆ ಹಣ ಸಾಗಿಸೋಕಾಗಲ್ಲ, ಅಷ್ಟು ಹಣ ಸಾಗಿಸೋದು ಕಾನೂನು ಬಾಹಿರ ಅಂತ ತಿಳಿದಿದ್ದ. ಹೀಗಾಗಿ 5 ಕೋಟಿ ರೂಪಾಯಿ ಮೇಲಿರೋ ಹಣ ದರೋಡೆ ಮಾಡಿದ್ರೆ ಕೇಸ್ ದಾಖಲಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದ. ಇದೇ ಮಾತನ್ನ ಹೇಳಿ ರಾಬರಿಗೆ ಹುಡುಗರನ್ನು ಕೂಡ ರೆಡಿ ಮಾಡಿದ್ದ ಈ ಸೇವಿಯರ್. ಬಳಿಕ ಒಂದು ಬಾಕ್ಸ್ ನಲ್ಲಿ 50 ಲಕ್ಷ ರೂಪಾಯಿ ಅಷ್ಟೇ ಇರುತ್ತೆ ಅಂದ್ಕೊಂಡಿದ್ರು. ರಾಬರಿ ವೇಳೆ 4 ಬಾಕ್ಸ್ ಮಾತ್ರ ರಾಬರಿ ಮಾಡಿದ್ರು. ಅನಂತರ ನಿರ್ಜನ ಪ್ರದೇಶದಲ್ಲಿ ಹಣವನ್ನ ಸುರಿದು ಲೆಕ್ಕ ಹಾಕಿದಾಗ 7 ಕೋಟಿ ರೂಪಾಯಿ ಕದ್ದಿರೋದು ಗೊತ್ತಾಗಿತ್ತು. ದಾರಿಯಲ್ಲಿ ಚೀಲಕ್ಕೆಲ್ಲ ಹಣವನ್ನ ತುಂಬಿಕೊಂಡು ಬಾಕ್ಸ್ಗಳನ್ನ ಚಿತ್ತೂರಿನ ಬಳಿ ಎಸೆದು ಹಣವನ್ನ ಸ್ವಲ್ಪ ಹಂಚಿಕೊಂಡಿದ್ರು ಈ ಖತರ್ನಾಕ್ಗಳು. ಈ ವೇಳೆಯೂ ಖದೀಮರಿಗೆ ತಾವೆಷ್ಟು ಹಣ ಕದ್ದಿದ್ದೀವಿ ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಕುಪ್ಪಂನ ಮನೆಯಲ್ಲಿ ಹಣವನ್ನ ಸುರಿದು ಲೆಕ್ಕ ಹಾಕಿದಾಗ ಅಲ್ಲಿ 5 ಕೋಟಿಗಿಂತ ಹೆಚ್ಚು ಹಣ ಇದ್ದಿದ್ದು ನೋಡಿ ಗಾಬರಿಯಾಗಿತ್ತು. ಸದ್ಯ ಸೇವಿಯರ್ ಮಾತನ್ನ ನಂಬಿ ದರೋಡೆಗೆ ಇಳಿದವರೆಲ್ಲ ಅರೆಸ್ಟ್ ಆಗಿದ್ದು ತನಿಖೆ ಮುಂದುವರೆದಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.